ಜಿಲ್ಲೆಯ ಆಳಂದ ಪಟ್ಟಣದ ಹಳೆ ಸರ್ಕಾರಿ ಆಸ್ಪತ್ರೆಯಲ್ಲಿ ಇರುವ ಸರ್ಕಾರಿ ಶಾಲಾ ಮಕ್ಕಳ ಪುಸ್ತಕ ಸಂಗ್ರಹಾಲಯದಲ್ಲಿ ಇಂದು ಮಧ್ಯಾಹ್ನ ಅಗ್ನಿ ಅವಘಡ ಸಂಭವಿಸಿದ್ದು ಸುಮಾರು 3,25,000 ಪುಸ್ತಕಗಳಲ್ಲಿ 1,30,30,000 ಪುಸ್ತಕಗಳು ಸುಟ್ಟು ಹೋಗಿವೆ ಎಂದು ತಾಲೂಕಾ ಕ್ಷೇತ್ರ ಶಿಕ್ಷಣಾಧಿಕಾರಿ ಶ್ರೀಮಂತ್ ಪಾಟೀಲ್ ತಿಳಿಸಿದ್ದಾರೆ. ಮಾಹಿತಿ ತಿಳಿದ ಕೂಡಲೇ ಅಗ್ನಿಶಾಮಕ ಸಿಬ್ಬಂದಿಗಳು ಸ್ಥಳಕ್ಕೆ ದೌಡಾಯಿಸಿ ಬೆಂಕಿ ನಂದಿಸುವ ಕಾರ್ಯದಲ್ಲಿ ತೊಡಗಿದರು. ನಂತರ ಆಳಂದ ಪೊಲೀಸ್ ಠಾಣೆಯ ಸಿಬ್ಬಂದಿಗಳು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಪ್ರಕರಣ ದಾಖಲಿಸಿಕೊಂಡಿದ್ದಾರೆ. ಈ ಸಂದರ್ಭದಲ್ಲಿ ಪ್ರೌಢಶಾಲಾ ಶಿಕ್ಷಕರ ಸಂಘದ ತಾಲೂಕಾಧ್ಯಕ್ಷ ಮರಿಯಪ್ಪ ಬಡಿಗೇರ್ ಮಾತನಾಡಿ, ಈ ಘಟನೆ ನಮಗೆ ತುಂಬಾ ನೋವುಂಟು ಮಾಡಿದೆ. ಯಾವ ಕಿಡಿಗೇಡಿಗಳಿಂದ ಅಥವಾ ಆಕಸ್ಮಿಕವಾಗಿ ಬೆಂಕಿ ಅವಘಡ ಸಂಭವಿಸಿದೆಯೋ ಗೊತ್ತಾಗಿಲ್ಲ. ಆದರೆ ತನಿಖೆ ನಡೆಸಿ ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಎಂದು ಆಗ್ರಹಿಸಿದ್ದಾರೆ. ಈ ಸಂದರ್ಭದಲ್ಲಿ ರಾಜ್ಯ ಸರ್ಕಾರಿ ನೌಕರರ ಸಂಘದ ತಾಲೂಕಾಧ್ಯಕ್ಷ ಸತೀಶ್ ಸನ್ಮುಖ್ ಸೇರಿದಂತೆ ಹಲವು ಶಿಕ್ಷಕರು ಮತ್ತು ಸಾರ್ವಜನಿಕರು ಉಪಸ್ಥಿತರಿದ್ದರು. ಪಠ್ಯಪುಸ್ತಕ ನೋಡಲ್ ಅಧಿಕಾರಿಗಳು ಆಳಂದ ಸರ್ ಹೆಂಗೈತೆ ಸರ್ ಅಲ್ಲಿ ಮಧ್ಯಾಹ್ನ ಆಗಿದೆ ಸರ್. ಯಾವ ರೀತಿ ಸರ್ಕ್ಯೂಟ್ ಆಗಿದೆ ಗೊತ್ತಿಲ್ಲ ಸರ್. ಇಲ್ಲಿ ಕರೆಂಟ್ ಆಗಿದೆಯೋ ಅಥವಾ ಬೇರೆ ಏನು ಕಾರಣದಿಂದ ಆಗಿದೆ ಗೊತ್ತಿಲ್ಲ ಸರ್. ಒಂದು BRCಯಲ್ಲಿ ಮಾನ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಮತ್ತು SSLC ನೋಡಲಾಧಿಕಾರಿಗಳು ಮತ್ತು ತಾಲೂಕಿನ ಶಿಕ್ಷಣ ಇಲಾಖೆ ಎಲ್ಲ ಸಂಘ ಸಂಸ್ಥೆಗಳ ಅಧ್ಯಕ್ಷರು ಪದಾಧಿಕಾರಿಗಳು ಸೇರಿಕೊಂಡು ಸಭೆಯನ್ನು ಮಾಡಿ ನಂತರ ಮುಗಿದಾದ ಮೇಲೆ ಸುಮಾರು 2-2.5 ಸುಮಾರಿಗೆ ನಮಗೆ ನಮ್ಮ BO ಕಚೇರಿಯಿಂದ ಹಿಂಗೆ ಪಠ್ಯಪುಸ್ತಕ ಏನು ಸಂಗ್ರಹ ಮಾಡ್ತಕ್ಕಂಥ ಸ್ಥಳ ಇದೆ ಸರ್ಕಾರಿ ಹಳೆ ಆಸ್ಪತ್ರೆ ಆವರಣದಲ್ಲಿ. ಸುಮಾರು ಲಕ್ಷಗಟ್ಟಲೆ ಪುಸ್ತಕಗಳು ಬೆಂಕಿಗೆ ಆಹುತಿ ಆಗ್ತಾ ಇದ್ದೇವೆ ಅಂತಕ್ಕಂಥ ಒಂದು ಮಾಹಿತಿ ನಮ್ಗೆ ತಿಳಿದ ತಕ್ಷಣ ನಾವು ನಮ್ಮೊಂದಿಗೆ ನಮ್ಮ BRC ಕೋಆರ್ಡಿನೇಟರ್ ಆಗಿರ್ಬೋದು, SSLC ನೋಡಲ್ ಅಧಿಕಾರಿ ಆಗಿರ್ಬೋದು, ನಮ್ಮ ರಾಜ್ಯ ಸರ್ಕಾರ ನೌಕರ ಸಂಘ ಅಧ್ಯಕ್ಷರಾಗಿರ್ತಕ್ಕಂಥ ಸತೀಶ್ ಸನ್ಮುಖ್ ಸರ್ ಆಗಿರ್ಬೋದು, ಅದೇ ರೀತಿ ಇನ್ನುಳಿದಿರ್ತಕ್ಕಂಥ ಸಿಬ್ಬಂದಿಗಳೊಂದಿಗೆ ನಾವೆಲ್ಲರೂ ಸ್ಥಳಕ್ಕೆ ಆಗಮಿಸಿ ನಾವು ಕೂಡ ಆ ಅಗ್ನಿಶಾಮಕ ಇಲಾಖೆದವರು ಏನು ಬೆಂಕಿ ನಂದಿಸ್ತಕ್ಕಂಥ ಕಾರ್ಯ ಮಾಡ್ತಿದ್ರು ಅದರಲ್ಲಿ ನಾವು ಕೂಡ ಸಹಾಯ ಸಹಕಾರ ಮಾಡಿ ಇನ್ನೂ ಹೆಚ್ಚಿನ ಅನಾಹುತ ಆಗ್ತಕ್ಕಂಥದ್ದನ್ನು ನಾವೆಲ್ಲ ತಪ್ಪಿಸಿದ್ವಿ ಅಂತ ಹೇಳಕ್ಕೆ ಇಷ್ಟಪಡ್ತೀವಿ. ಶಾಮಕ ದಳದವರು ಎಲ್ಲರೂ ಒಂದೊಂದು 2 ಬಾರಿ ನೀರಿನ ಟ್ಯಾಂಕ್ಗಳನ್ನು ತರಿಸಿಕೊಂಡ್ರು ಮತ್ತು ಅವ್ರ ಸಿಬ್ಬಂದಿನೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದಿತ್ತು. ಜೊತೆಗೆ ಪೊಲೀಸ್ ಇಲಾಖೆ ಅಧಿಕಾರಿಗಳು ಕೂಡ ಪೊಲೀಸ್ ಇನ್ಸ್ಪೆಕ್ಟರ್ ಶಂಕರ್ ಕೋಡ ಸಾಹೇಬ್ರು ಅವ್ರ ಸಿಬ್ಬಂದಿಯೊಂದಿಗೆ ಸ್ಥಳಕ್ಕೆ ಆಗಮಿಸಿ ಪಂಚನಾಮ ಮಾಡಿ ಅವರು ಕೂಡ ಹೋಗಿದ್ದಾರೆ. ಬಟ್ ಈ ರೀತಿ ಆಗ್ತಕ್ಕಂಥದ್ದು ಇದು ಬಹಳ ನಮಗೆ ಅಸಹ್ಯಕರ ಆಗಿರ್ತಕ್ಕಂಥ ವಿಷಯ. ಯಾಕಂತ ಕೇಳಿ ಇದು ಮಕ್ಕಳ ಒಂದು ಶಿಕ್ಷಣ ಭವಿಷ್ಯಕ್ಕೋಸ್ಕರ ಬರ್ತಕ್ಕಂಥ ಪುಸ್ತಕಗಳು. ಇಂಥ ಒಂದು ಪುಸ್ತಕಗಳು ಯಾವುದು ಕಿಡಿಗೇಡಿಗಳು ಈ ಅಗ್ನಿ ಇದು ಮಾಡಿದ್ರು ಅಥವಾ ಏನು ಶಾರ್ಟ್ ಸರ್ಕ್ಯೂಟ್ ಆಗಿದೆ ಅಂತಕ್ಕಂಥ ಇನ್ನೂ ಸ್ಪಷ್ಟವಾಗಿ ನಮಗೆ ಯಾವುದೂ ಮಾಹಿತಿ ಇಲ್ಲ. ಬಟ್ ಈ ರೀತಿ ಆಗ್ತಕ್ಕಂಥದ್ದನ್ನು ನಾವು ಮುಂದೆ ತಡೆಗಟ್ಟತಕ್ಕಂಥ ಕೆಲಸ ಎಲ್ಲರೂ ಇಲಾಖೆದವರಾಗಿರಲಿ ಅಥವಾ ಇನ್ನುಳಿದ ಇಲಾಖೆಯವರು ಕೂಡ ಈ ಮುಂದೆ ಈಗಾಗದಂತೆ ನೋಡ್ಕೊಂಡು ಹೋಗ್ಬೇಕು ಅನ್ನುವಂಥದ್ದು ನನ್ನ ಮನವಿ.